ದುಬಾರಿ ದುನಿಯಾದಲ್ಲಿ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ವಸ್ತುಗಳ ದರ ಏರಿಕೆ ಆಗ್ತಾನೆ ಇದೆ. ಆದರೆ ಟೈಮ್ ಇಲ್ಲದ ಟೈಮಲ್ಲಿ ಏರಿಕೆ ಆಗೋದು ಅಂದರೆ ಅದು ಮಧ್ಯದ ದರಾನೇ ನೋಡಿ. ಇದೀಗ ಲಿಕ್ಕರ್ ರೇಟ್ ಮತ್ತೆ ಹೈಕ್ ಆಗಿದ್ದು ಎಣ್ಣೆ ಪ್ರಿಯರಿಗೆ ಪ್ರೈಸ್ ಕೇಳಿಯೇ ತಲೆ ತಿರುಗ್ತಿದೆ. ಮದ್ಯದ ರೇಟ್ ಮತ್ತೆ ಏರಿಕೆ ಮಾಡಿದ ಸರ್ಕಾರ. ಎಣ್ಣೆ ಪ್ರಿಯರ ನಶೆ ಇಳಿಸಿದ ಅಬಕಾರಿ ಇಲಾಖೆ. ಇಂದಿನಿಂದಲೇ ಮದ್ಯದ ಹೊಸ ದರ ಜಾರಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ 2 ವರ್ಷದಲ್ಲಿ 3ನೇ ಬಾರಿ ಮದ್ಯದ ದರ ಏರಿಕೆ ಮಾಡಿದೆ. ಅಬಕಾರಿ ಇಲಾಖೆ ಇಂದಿನಿಂದಲೇ ನೂತನ ದರಗಳನ್ನು ಜಾರಿಗೆ ತರುವ ಮೂಲಕ ಮದ್ಯಪ್ರಿಯರಿಗೆ ಮತ್ತೊಮ್ಮೆ ಶಾಕ್ ನೀಡಿದೆ. ಕಳೆದ ಬಜೆಟ್ನಲ್ಲಿ ಪ್ರಸ್ತಾವನೆ ಮಾಡಿರೋ ರೀತಿಯಲ್ಲೇ ರಾಜ್ಯದಲ್ಲಿ ಮಿಡಲ್ ಲೆವೆಲ್ ಮದ್ಯಗಳ ದರ 10% 20% ಹೆಚ್ಚಳವಾಗಿದೆ. ನೀವೇನಾದರೂ ಬಾರ್ ಕಡೆ ಹೋಗೋದಿದ್ರೆ ಜೇಬಲ್ಲಿ ಹೆಚ್ಚಿನ ಹಣ ಇಟ್ಕೊಂಡ್ರೆ ಮಾತ್ರ ಎಣ್ಣೆ ಸಿಗುತ್ತೆ, ಇಲ್ಲ ಅಂದರೆ ವಾಪಸ್ ಬರಬೇಕಾಗುತ್ತೆ. ಈ ಹಿಂದೆ 2 ಬಾರಿ IMFL ಮದ್ಯದ ದರಗಳನ್ನು ಹೆಚ್ಚಿಸಿದ ಸರ್ಕಾರ ಈಗ 2024-25ನೇ ಹಣಕಾಸು ವರ್ಷದಲ್ಲಿ ಅಬಕಾರಿ ಇಲಾಖೆಗಾಗಿ ನಿಗದಿಪಡಿಸಿರುವ 40,000 ಕೋಟಿ ರೂಪಾಯಿ ಟಾರ್ಗೆಟ್ ತಲುಪಲು ಮತ್ತೊಂದು ಬಾರಿ ದರ ಏರಿಕೆಯನ್ನ ಮಾಡಿದೆ. ಹಾಗಿದ್ರೆ ನೂತನ ದರಗಳು ಹೇಗಿವೆ ಅನ್ನೋದನ್ನು ನೋಡೋದಾದ್ರೆ, ಮೊದಲ ಸ್ಲ್ಯಾಬ್ನಲ್ಲಿ ಹಳೆಯ ದರ 65 ರೂಪಾಯಿ ಇತ್ತು, ಈಗ 80 ರೂಪಾಯಿ ಆಗಿದೆ. ಈ ಮೂಲಕ 15 ರೂಪಾಯಿ ಏರಿಕೆಯಾಗಿದೆ. ಎರಡನೇ ಸ್ಲ್ಯಾಬ್ನಲ್ಲಿ ಹಳೆಯ ದರ 80 ರೂಪಾಯಿ ಇತ್ತು, ಈಗ 95 ರೂಪಾಯಿ ಆಗಿದೆ. ಅಂದರೆ ಸುಮಾರು 15 ರೂಪಾಯಿ ಏರಿಕೆಯಾಗಿದೆ. ಮೂರನೇ ಸ್ಲ್ಯಾಬ್ನಲ್ಲಿ ಹಳೆಯ ದರ 120 ರೂಪಾಯಿ ಇತ್ತು, ಈಗ 130ರಿಂದ 135 ರೂಪಾಯಿಯಷ್ಟು ಹೆಚ್ಚಳವಾಗಲಿದೆ. ಅಂದರೆ 10ರಿಂದ 15 ರೂಪಾಯಿ ಏರಿಕೆಯಾಗಲಿದೆ. ನಾಲ್ಕನೇ ಸ್ಲ್ಯಾಬ್ನಲ್ಲಿ ಹಳೆಯ ದರ 130 ರೂಪಾಯಿ ಇತ್ತು, ಈಗ ಇದನ್ನು 140ರಿಂದ 145 ರೂಪಾಯಿಯಷ್ಟು ಹೆಚ್ಚಳ ಮಾಡಲಾಗಿದೆ. ಈ ಮೂಲಕ 4ನೇ ಸ್ಲ್ಯಾಬ್ನಲ್ಲಿಯೂ 10ರಿಂದ 15 ರೂಪಾಯಿ ಏರಿಕೆ ಕಂಡಿದೆ. ಒಂದು ಕ್ವಾರ್ಟರ್ ಮೇಲೆ ಸರಾಸರಿ 10ರಿಂದ 25 ರೂಪಾಯಿ ಏರಿಕೆಯಾಗಿದ್ದು, ಫುಲ್ ಬಾಟಲ್ ಮೇಲೆ 50 ರೂಪಾಯಿಯಿಂದ 100 ರೂಪಾಯಿ ಏರಿಕೆಯಾಗಿದೆ. ಈ ದರಗಳು MRP ದರಗಳಾಗಿದ್ದು, ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಹೆಚ್ಚಿನ ಮೌಲ್ಯ ವಸೂಲಾಗುವ ಸಾಧ್ಯತೆ ಇದೆ. ಅಲ್ಲಿ ಹೆಚ್ಚುವರಿಯಾಗಿ 10ರಿಂದ 15 ರೂಪಾಯಿವರೆಗೆ ಮೌಲ್ಯ ಹೆಚ್ಚಾಗಲಿದೆ. ಮದ್ಯದ ದರವನ್ನು ಏರಿಸಿರುವುದರಿಂದ ಮದ್ಯಪ್ರಿಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಜೊತೆಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರಿಗೂ ಅಸಮಾಧಾನ ಉಂಟಾಗಿದ್ದು, ವ್ಯಾಪಾರ ಕುಸಿಯುವ ಆತಂಕ ಎದುರಾಗಿದೆ. ಒಟ್ನಲ್ಲಿ ಮದ್ಯದ ದರ ಮತ್ತಷ್ಟು ಜಾಸ್ತಿಯಾಗಿದ್ದು, ಮದ್ಯಪ್ರಿಯರ ನಶೆ ಏಕ್ದಮ್ ಇಳಿಯುವಂತೆ ಮಾಡಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.